ವೆಲ್ಕಮ್ ಟು ವಸಂತ ವಿಹಾರ 2026. ಇವತ್ತು ನಾವು ರಾಮಕೃಷ್ಣ ಆಶ್ರಮದಲ್ಲಿ ವಸಂತ ವಿಹಾರ 2026 ಬಗ್ಗೆ ಎಕ್ಸ್ಪ್ಲೋರ್ ಮಾಡಲು ಹೊರಟಿದ್ದೇವೆ. ಬನ್ನಿ, ವಸಂತ ವಿಹಾರ 2026 ಸಮ್ಮರ್ ಕ್ಯಾಂಪ್ ಬಗ್ಗೆ ಸ್ವಾಮೀಜಿ ಅವರಿಂದ ಸ್ವಲ್ಪ ತಿಳ್ಕೊಳ್ಳೋಣ. ಸ್ವಾಮೀಜಿ, ವಸಂತ ವಿಹಾರ ಈ ಸಮ್ಮರ್ ಕ್ಯಾಂಪ್ ಶುರು ಮಾಡಬೇಕು ಅಂತ ತಮಗೆ ಪ್ರೇರಣೆ ಏನು ಸ್ವಾಮೀಜಿ? ನಮಸ್ಕಾರ. ಕಳೆದ 16 ವರ್ಷಗಳಿಂದ ಆಶ್ರಮ ವಸಂತ ವಿಹಾರವನ್ನು ಒಂದು ಮುಖ್ಯವಾದ ಯೋಜನೆ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ವಸಂತ ವಿಹಾರಕ್ಕೆ ಪ್ರೇರಣೆ ಅಂತಂದರೆ ಮೂಲವಾಗಿ ಹೇಳಬೇಕಂದ್ರೆ ವಿವೇಕಾನಂದರ ಚಿಂತನೆಗಳೇ ಪ್ರೇರಣೆ. ಯಾಕಂದರೆ ಭವಿಷ್ಯದ ನಿರ್ಮಾಣದಲ್ಲಿ ಮಕ್ಕಳ ಪಾತ್ರ ಬಹಳ ದೊಡ್ಡದು ಅನ್ನೋದು ಮತ್ತು ಅದರಲ್ಲಿ ಯುವಕರ ಪಾತ್ರ ಬಹಳ ದೊಡ್ಡದು ಅನ್ನೋದು ವಿವೇಕಾನಂದರು ಒತ್ತಿ ಹೇಳೋದನ್ನು ನಾವೆಲ್ಲ ಕೇಳ್ತೀವಿ. ಯಾಕಂದರೆ ಶ್ರೇಷ್ಠವಾದ ವಿಚಾರಗಳನ್ನು ನೀಡಿದಾಗ ಮಕ್ಕಳ ವ್ಯಕ್ತಿತ್ವ ಬದಲಾವಣೆ ಆಗುತ್ತೆ. ವ್ಯಕ್ತಿ ಬದಲಾವಣೆ ಆದರೆ ಸಮಾಜ ಬದಲಾವಣೆ. ಆ ಹಿನ್ನೆಲೆಯಲ್ಲಿ ಈ ಒಂದು ವಸಂತ ವಿಹಾರವನ್ನು ಕಳೆದ 20 ವರ್ಷಗಳಿಂದ ಆಶ್ರಮ ಭಾಳ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದೆ. ಅದರ ಒಂದು ಪ್ರತಿಫಲವನ್ನು ನಾವು ವಿದ್ಯಾರ್ಥಿಗಳ ವ್ಯಕ್ತಿತ್ವದಲ್ಲಿ ಕಾಣ್ತಾ ಇದ್ದೀನಿ. ಮುಖ್ಯವಾದ ಪ್ರೇರಣೆ ವಿವೇಕಾನಂದರ ಚಿಂತನೆ ಮತ್ತು ತಂದೆ ತಾಯಿಗಳು ಇವತ್ತು ಅದನ್ನು ಒತ್ತಾಯ ಮಾಡ್ತಾ ಇದ್ದಾರೆ. ನಾವು ಕಾರಣಾಂತರದಿಂದ 1 ವರ್ಷ 2 ವರ್ಷ ಗ್ಯಾಪ್ ಮಾಡಿದಾಗ ಪಾಲಕರು ಇಲ್ಲ ಸ್ವಾಮೀಜಿ ಅದು ತಾವು ಮಾಡಲೇಬೇಕು ಅನ್ನುವ ಅವರ ತುರ್ತು ಕರೆ ಕೂಡ ನಮಗೆ ಒಂದು ಪ್ರೇರಣೆ ಕೊಡ್ತಾ ಇದೆ. ಯಾಕಂದರೆ ಮಕ್ಕಳಿಗೆ ಪಾಠದಲ್ಲಿ ಸಿಗ್ತಾ ಇದೆ, ಶಾಲೆಗಳಲ್ಲಿ ಸಿಗ್ತಾ ಇದೆ. ಆದರೆ ಒಂದು ಕೊರತೆಯನ್ನು ನಾವೆಲ್ಲರೂ ಗಮನಿಸ್ತಾ ಇದ್ದೇವೆ. ಆ ಕೊರತೆಯನ್ನು ಬಹುಶಃ ಈ ಮಠಮಾನ್ಯಗಳು ಮತ್ತು ಸಂಸ್ಕಾರ ಕೊಡ್ತಕ್ಕಂಥ ಕೇಂದ್ರಗಳು ಮಾತ್ರ ನೀಡಲಿಕ್ಕೆ ಸಾಧ್ಯ ಅಂತ ನನಗನ್ಸುತ್ತೆ. ಅದರಲ್ಲೂ ನಾವು ವಿಶೇಷವಾಗಿ ಆ ದಿಶೆಯಲ್ಲಿ ಒತ್ತು ಕೊಟ್ಟು ಈ ಒಂದು ವಸಂತ ವಿಹಾರವನ್ನು ರೂಪಿಸ್ತಾ ಇದ್ದೇವೆ. ಈ ವರ್ಷ ಕೂಡ ಆ ರೀತಿಯಲ್ಲಿ ನಾವು ಪ್ರಯತ್ನ ಮಾಡ್ತೇವೆ. ಸ್ವಾಮೀಜಿ, ಸಾಮಾನ್ಯ ಸಮ್ಮರ್ ಕ್ಯಾಂಪ್ಗಳಿಗೂ ಮತ್ತು ವಸಂತ ವಿಹಾರದ ಸಮ್ಮರ್ ಕ್ಯಾಂಪ್ಗಳಿಗೂ ಏನು ಡಿಫ್ರೆನ್ಸ್ ಹೇಳ್ಬೋದು? ಬಹುಶಃ ಎಲ್ಲರ ಉದ್ದೇಶ ಮಕ್ಕಳನ್ನು ಒಂದು ಇನ್ನೂ ಹೆಚ್ಚಿನ ವಿಕಾಸದಡೆ ಕರ್ಕೊಂಡು ಹೋಗ್ಬೇಕು ಅನ್ನೋದೇ ಇರುತ್ತೆ ಎಲ್ಲ ಸಮ್ಮರ್ ಕ್ಯಾಂಪ್ಗಳದು. ಆದರೆ ಒಂದಂತೂ ಏನಂದರೆ ಶಿಕ್ಷಣ ಪದ್ಧತಿಯನ್ನು ನಮ್ಮ ಗುರುಕುಲ ಪದ್ಧತಿಯನ್ನು ಗಮನಿಸಿದಾಗ ಒಂದು ಗುರುವಿನ ಸಾನ್ನಿಧ್ಯ ಅಂದರೆ ಗುರು ಅಂದರೆ ಮತ್ತಿನ್ನೇನೂ ಅಲ್ಲ, ಅತ್ಯಂತ ನಿಸ್ವಾರ್ಥಿ ಇರ್ತಕ್ಕಂಥ ವ್ಯಕ್ತಿಗಳು ಆ ಮಕ್ಕಳೊಂದಿಗೆ ಬದುಕೋದು ಬಹಳ ಮುಖ್ಯ ಅಂತ ನಾನು ಅಂದ್ಕೊಳ್ತೀನಿ. ಆ ದಿಶೆಯಲ್ಲಿ ನಾವು 10 ಜನಗಳನ್ನ ರಿಸೋರ್ಸ್ ಪರ್ಸನ್ ಕರೆಸಿ ಮತ್ತು ಈ ವಾತಾವರಣ ಗೋವಿನ ಸಾನ್ನಿಧ್ಯ ಮತ್ತು ಇಲ್ಲಿ ಪ್ರಕೃತಿಯ ಸಾನ್ನಿಧ್ಯದಲ್ಲಿ ಒಂದು ವಿಶಿಷ್ಟವಾದಂಥ ಅವರಿಗೆ ನಾವು ವಾತಾವರಣವನ್ನು ಕೊಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಒಂದು ರೀತಿ ಹೋಲಿಸ್ಟಿಕ್ ಅಪ್ರೋಚ್ ಅಂತ ಅಂದ್ಕೊಳ್ಳಿ. ನೈಜ ಗುರುಕುಲದ ಒಂದು ಕಲ್ಪನೆ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಮೇಲ್ನೋಟಕ್ಕೆ ಭಾಳ ಇದಲ್ಲ, ಬಟ್ ಒಳ ಅರ್ಥದಲ್ಲಿ ನೋಡಿದಾಗ ನಿಜವಾಗ್ಲೂ ಇಲ್ಲೊಂದು ಗೋವಿನ ಸಾನ್ನಿಧ್ಯ, ಪ್ರಕೃತಿಯ ಸಾನ್ನಿಧ್ಯ ಮತ್ತು ಅತ್ಯಂತ ನಿಸ್ವಾರ್ಥಪೂರ್ವಕವಾದಂಥ ವ್ಯಕ್ತಿಗಳನ್ನು ಕರೆದು ಅವರಿಗೆ ಒಂದು ಒಡನಾಟ, ಅವ್ರ ಜೊತೆಗೆ ಒಂದು ಸಂಪರ್ಕ ಮಾಡೋದು ಇದೆಯಲ್ಲ, ಇದು ಒಂದು ಬಹುಶಃ ಒಂದು ಸ್ವಲ್ಪ ಭಿನ್ನತೆ ಅಂತ ನನಗನ್ಸುತ್ತೆ. ಈ ದಿಶೆಯಲ್ಲೇ ಅವ್ರಿಗೆ ಮಕ್ಕಳಿಗೆ ಪ್ರೇರಣೆ ಕೊಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಸ್ವಾಮೀಜಿ, ಕ್ಯಾಂಪ್ ಶುರು ಆದಮೇಲೆ ಒಂದು ದಿನಚರಿ ಹೇಗಿರ್ಬೋದು ಅದರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡ್ಬೋದಾ? ಬೆಳಗ್ಗೆ ಮಕ್ಕಳು 5ರಿಂದ 5:30 ಒಳಗೆ ಎದ್ದು ನಂತರದಲ್ಲಿ ಶುಚಿತ್ವವನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಯೋಗ ಇರುತ್ತೆ, ಧ್ಯಾನ ಇರುತ್ತೆ, ಒಂದಷ್ಟು ಲೀಸರ್ ಟೈಮ್ ಇರುತ್ತೆ, ಆಮೇಲೆ ಉಪಹಾರ ಇರುತ್ತೆ, ಆಮೇಲೆ ಮುಖ್ಯವಾಗಿ ಒಂದು ಭಜನೆ ಕ್ಲಾಸ್ ಇರುತ್ತೆ, 2 ವ್ಯಕ್ತಿತ್ವ ವಿಕಸನೆಗೆ ಸಂಬಂಧಪಟ್ಟಂಥ ಕ್ಲಾಸ್ಗಳಿರ್ತವೆ. ಮಧ್ಯಾಹ್ನದಲ್ಲಿ ಆಟ ಇರುತ್ತೆ, ಸಂಜೆ ಹೊತ್ತಿನಲ್ಲಿ ಆಟ ಇರುತ್ತೆ. ನಂತರದಲ್ಲಿ ರಾತ್ರಿ ಮಹಾಪುರುಷರ ಜೀವನ ಚರಿತ್ರೆ ಸಂಬಂಧಪಟ್ಟ ಹಾಗೆ ಅವ್ರಿಗೊಂದು ಚಿತ್ರ ಪ್ರದರ್ಶನ ಇರುತ್ತೆ ಅಥವಾ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರ್ತವೆ. ಓವರಾಲ್ ಆಗಿ ನಿಮ್ಗೆ ಹೇಳಬೇಕಂದ್ರೆ ನಾವು ನಿತ್ಯದ ಶಾಲೆಗಳಕ್ಕಿಂತ ಭಿನ್ನವಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಒಂದು ವಾಕ್ಯವಂತೂ ನಾನು ಹೇಳ್ತೀನಿ, ನಾನು ಮತ್ತು ನಮ್ಮ
ಆಯೋಜಕರಿಗೆ ಅಂದರೆ ನಮ್ಮ ಶಿಬಿರವನ್ನು ಸಂಘಟನೆ ಮಾಡೋ ಎಲ್ಲರೂ ಹೇಳ್ತಿರ್ತೇನೆ, ಒತ್ತಡ ರಹಿತವಾದಂಥ ಬದುಕನ್ನು ನಾವು ಮತ್ತು ನಮ್ಮ ಮಕ್ಕಳು ನಮ್ಮ ಜನಾಂಗ ಆಗಬೇಕು ಅನ್ನೋದು ನನ್ನ ಮೂಲ ಉದ್ದೇಶ. ಯಾಕಂದ್ರೆ ನೋಡ್ತಾ ಇದ್ದೀವಿ ಇವತ್ತು 1ನೇ ಕ್ಲಾಸ್ ಮಗುವಿನಿಂದ ಹಿಡಿದು ಒಬ್ಬ ಹಿರಿಯ ಮನುಷ್ಯನವರೆಗೂ ಎಲ್ಲರೂ ಒತ್ತಡದಲ್ಲೇ ಇದ್ದಾರೆ. ಅವರು ಯಾವಾಗಲೂ ವರ್ತಮಾನದಲ್ಲಿ ಇರಲ್ಲ, ಇಲ್ಲ ಮುಂದೆ ಇಲ್ಲ ಹಿಂದೆ ಇರತಕ್ಕಂಥ ಒಂದು ಆಗುಂತಕತೆ ಅನ್ಬೋದು, ಅಥವಾ ಒಂದು ರೀತಿ ಭಾಳ ಸ್ಟ್ರೆಸ್ಫುಲ್ ಆದ ಜೀವನವನ್ನು ನಾವು ಇವತ್ತು ದಿನಮಾನಗಳಲ್ಲಿ ನೋಡ್ತಾ ಇದ್ದೀವಿ. ಅದಕ್ಕೆ ಮಕ್ಕಳು ಸಹಜವಾಗಿ ಸರಳವಾಗಿ ಅತ್ಯಂತ ಪ್ರೀತಿಯಿಂದ ಇವುಗಳನ್ನೆಲ್ಲ ಅನುಸರಿಸುವ ಹಾಗೆ ವಾತಾವರಣ ಕಲ್ಪಿಸೋದು ನಮ್ಮ ಮುಖ್ಯ ಉದ್ದೇಶ. ಒತ್ತಾಯಪೂರ್ವಕ ಅಲ್ಲದೆ ಅವರಿಗೆ ಅರಿವಿನಿಂದ ಅವರ ದಿನಚರಿಯಲ್ಲಿ ಕೂಡಿರೋ ಹಾಗೆ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಬೆಳಗ್ಗೆ 5 ಗಂಟೆಗೆ ಪ್ರಾರಂಭ ಆದರೆ ರಾತ್ರಿ 9-10 ಗಂಟೆಯವರೆಗೂ ಅತ್ಯಂತ ಆನಂದದಾಯಕವಾದ ದಿನಚರಿ. ಅತ್ಯಂತ ಕಠಿಣವಾಗಿ ಆ ರೀತಿಯಲ್ಲ, ಅವರು ತಮ್ಮ ಸ್ವ ಇಚ್ಛೆಯಿಂದ ಅದರಲ್ಲಿ ಪಾಲ್ಗೊಳ್ತಕ್ಕಂಥ ಒಂದು ದಿನಚರಿಯನ್ನು ನಾವು ಬಹಳ ಆಲೋಚನೆ ಮಾಡಿ ರೂಪಿಸಿದ್ದೇವೆ. ಅವುಗಳಲ್ಲಿ ಈ ವರ್ಷ ಹೊಸದಾಗಿ ಇನ್ನೊಂದೆರಡು ವಿಚಾರಗಳನ್ನು ನಾವು ಸೇರಿಸ್ತಾ ಇದ್ದೇವೆ. ಒಟ್ಟು ಇದು ನಲಿ ಕಲಿ ಅನ್ನೋ ಹಾಗಿರುತ್ತೆ ಹೊರತು ಅವರಿಗೊಂದು ಇದು ಶಿಕ್ಷೆ ಆಗಿರೋಂಗಿಲ್ಲ. ಯಾಕಂದರೆ ಶಿಬಿರಗಳು ಮತ್ತು ಬೇರೆ ಬೇರೆ ಯಾವುದು ಕೂಡ ಶಿಕ್ಷೆ ಆಗಿ ಪರಿವರ್ತನೆ ಆಗಬಾರದು ನಮ್ಮ ಮೂಲ ಉದ್ದೇಶ. ಬಹಳ ದುಃಖದ ವಿಚಾರ ಏನಂದರೆ, ಮಕ್ಕಳು ನೀವು ಇವತ್ತು ಕೇಳಿದಾಗ ಶಾಲೆ ಕೂಡ ಒಂದು ರೀತಿ ಶಿಕ್ಷಾ ಕೇಂದ್ರಗಳಾಗಿಯೂ ಅನ್ನುವ ರೀತಿಯಲ್ಲಿ ಅವರು ವರ್ತನೆಗಳು ಇರ್ತಾ ಇದ್ದಾವೆ. ಸೊ ಅದನ್ನು ನಾವು ತಪ್ಪಿಸಿ ಒಂದು ಮುಕ್ತವಾದಂಥ, ಸ್ವತಂತ್ರವಾದಂಥ, ಆನಂದಮಯವಾದಂಥ ವಾತಾವರಣ ಕಲ್ಪಿಸೋದು ನಮ್ಮ ಮೂಲ ಉದ್ದೇಶ ಇದೆ. ಹಾಗಾಗಿ ಅದು ದಿನಚರಿಗಳಲ್ಲಿ ಪೂರ್ತಿ ಹಾಸೊಕ್ಕಾಗಿರುತ್ತೆ ಅನ್ನೋ ಮಾತನ್ನು ನಾನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ. ಸ್ವಾಮೀಜಿ, ಈ 8 ದಿನಗಳ ನಂತರ ಮಕ್ಕಳಲ್ಲಿ ನೀವು ಯಾವ ಥರ ಡಿಫ್ರೆನ್ಸ್ ಅಥವಾ ಯಾವ ಥರ ಚೇಂಜಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅಥವಾ ಏನು ಮಾಡ್ಬೋದು ಅಂತ? ಖಂಡಿತ. ಆದರೆ ತಂದೆ ತಾಯಿಗಳದು ಮತ್ತು ನಮ್ಮೆಲ್ಲ ಹಿರಿಯರ ಜಿಮ್ಮೆದಾರಿ ಏನಂತಂದರೆ, 8 ದಿನದಲ್ಲೇ ಒಂದು ಪವಾಡಂತೂ ಆಗಲ್ಲ. ನಾನೇನು ಹಾಗೆ ನಿಮಗೆ ಏನೋ ಒಂದು ರೀತಿ ಅತಿಶೋಕ್ತಿಯನ್ನು ಹೇಳಿಕ್ಕೆ ಹೋಗಲ್ಲ. ಆದರೆ ಒಂದು ಪ್ರೇರಣೆ ಅಂತೂ ಖಂಡಿತ ಸಿಗುತ್ತೆ. ಆ ಪ್ರೇರಣೆ ಮತ್ತೆ ಮತ್ತೆ ಅವ್ರಿಗೆ ಸಿಗಬೇಕಂದ್ರೆ ಇಂಥ ಪೂರಕವಾದ ವಾತಾವರಣ ಮಕ್ಕಳನ್ನ ನಾವು ಕರ್ಕೊಂಡು ಹೋಗೋದು ಬಹಳ ದೊಡ್ಡ ಅವಶ್ಯಕತೆ ಇದೆ. ನಾವು ಮಕ್ಕಳಿಗೆ ನಿಜವಾಗ್ಲೂ ಪಾಲಕರು ನಮ್ಮನ್ನು ಪ್ರಶ್ನೆ ಮಾಡ್ಕೋಬೇಕು, ಮಕ್ಕಳಿಗೆ ನಾವು ಎಷ್ಟು ಸಮಯ ಕೊಡ್ತಾ ಇದ್ದೇವೆ ಅಂತೇಳಿ. ನಿಜಕ್ಕೂ ಮಕ್ಕಳಿಗೆ ಏನು ಬೇಕಾಗಿದೆ ಅನ್ನೋದನ್ನು ನಾವು ಪ್ರಶ್ನೆ ಹಾಕ್ಕೊಳ್ಳುವ ಸ್ಥಿತಿಯಲ್ಲಿ ಕೂಡ ಇವತ್ತು ನಾವು ಪಾಲಕರಿಲ್ಲ. ಕೇವಲ ರೊಟೀನ್ನಲ್ಲಿ ಶಾಲೆಗೆ ಹಾಕೋದಾದ ಅವ್ರಿಗೆ ಇನ್ನೊಂದು ಕೇಂದ್ರಕ್ಕೆ ಕಳಿಸೋದಾದ, ಶಿಬಿರಕ್ಕೆ ಕಳಿಸೋದಾದ, ಆಮೇಲೆ ಅದು ಏನಾಯಿತು ಏನಲ್ಲ ಅಂತಕ್ಕಂಥ ಫಾಲೋ ಅಪ್ ನಾವು ಮಾಡ್ತಾ ಇಲ್ಲ. ನನಗನ್ಸುತ್ತೆ ಇದರ ಪರಿಣಾಮ ಹೆಚ್ಚಿನ ಪ್ರಮಾಣದಲ್ಲಿ ಆಗಬೇಕಂತಂದರೆ ಅವರು ಮತ್ತೆ 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 ಆ ಸ್ಥಳಗಳಿಗೆ ಹೋಗಬೇಕು, ಆ ವ್ಯಕ್ತಿಗಳೊಂದಿಗೆ ಒಡನಾಡಬೇಕು, ಮತ್ತು ಅಲ್ಲಿ ಅವುಗಳನ್ನ ಅನುಷ್ಠಾನಾತ್ಮಕವಾಗಿ ಅವ್ರು ಮಾಡಿದಾಗ ಖಂಡಿತ ಮಹತ್ತರವಾದ ಪರಿಣಾಮ ಬೀರಲಿಕ್ಕೆ ಸಾಧ್ಯ ಇದೆ. ಒಂದು ಘಟನೆ ಸಾಕು, ಒಂದು ಮಾತು ಸಾಕು, ಒಬ್ಬ ವ್ಯಕ್ತಿ ಜೀವನವನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇದೆ, ಇತಿಹಾಸ ಸಾಕ್ಷಿ ಇದೆ. ಆ ರೀತಿಯಲ್ಲಿ ವಾತಾವರಣವನ್ನು ನಾವು ಮತ್ತೆ ಮತ್ತೆ ಅವ್ರಿಗೆ ತೊಗೊಂಡು ಹೋಗಬೇಕಾಗತ್ತೆ. ಅದನ್ನು ನಾವು ಮಾಡಬೇಕಾಗಿದ್ದು ಬಹಳ ಮುಖ್ಯ. ಕೇವಲ 8 ದಿನದಲ್ಲಿ ಇರೋದ್ರಿಂದ ಒಂದು ದೊಡ್ಡ ಆಗುತ್ತಂತ ನಾನು ಆ ಮಾತನ್ನು ಹೇಳಿಕ್ಕೆ ಹೋಗಲ್ಲ. ಆದರೆ ಖಂಡಿತ ಅವ್ರಿಗೊಂದು ಹೊಸತನದ ಒಂದು ಪ್ರೇರಣೆ ಸಿಗುತ್ತೆ. ಹಿಂದಿನ ವಿದ್ಯಾರ್ಥಿಗಳಾದವರೆಲ್ಲ ಹೇಳ್ತಾರೆ, ಸ್ವಾಮೀಜಿ ನಾವು ಸಮರ್ ಕ್ಯಾಂಪ್ ಇದ್ದಿದ್ದರಿಂದ ಹಾಸ್ಟೆಲಲ್ಲಿ ಹೇಗಿರಬೇಕು ಅನ್ನೋದು ನಮಗೆ ಗೊತ್ತಾಯಿತು, ಹೇಗೆ ಊಟ ಮಾಡಬೇಕು ಅನ್ನೋದು ಗೊತ್ತಾಯಿತು, ಹೇಗೆ ಗುರು ಹಿರಿಯರಿಗೆ ಗೌರವ ಕೊಡಬೇಕು ಅನ್ನೋದು ಗೊತ್ತಾಯಿತು, ನಮ್ಮ ಪರಂಪರೆ ಬಗ್ಗೆ ನಮಗೊಂದು ಅಲ್ಪ ಪರಿಚಯ ಈ ಶಿಬಿರದಿಂದನೇ ಆಯಿತು ಅಂತಕ್ಕಂಥ ಮಾತನ್ನು. ಸ್ವಾಮೀಜಿ, ಮತ್ತೊಮ್ಮೆ ಇಂದಿನ ಈ ಡಿಜಿಟಲ್ ಯುಗದಲ್ಲಿ ಮಕ್ಕಳನ್ನು ಮೊಬೈಲ್ಸ್ಗಳು, ಗ್ಯಾಜೆಟ್ಸ್ಗಳು, ವಿಡಿಯೋ ಗೇಮ್ಸ್ಗಳು ಇಂಥದ್ರೆಲ್ಲರಿಂದ ದೂರ ಬಿಟ್ಟು ಇಂಥ ಅನುಭವಗಳಿಗೆ ಒಂದು ಎನ್ಕರೇಜ್ ಮಾಡೋದು ಎಷ್ಟು ಅವಶ್ಯಕತೆ ಇದೆ, ಎಷ್ಟು ಮುಖ್ಯ ಇದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳ್ಬೇಕಾಗಿ. ನಿಜವಾಗ್ಲೂ ತಾವು ಏನಂದ್ರಿ ಮಕ್ಕಳು ಅಂತಂದ್ರಿ, ನಾನು ಅಂತೀನಿ ಚಿಕ್ಕ ಮಕ್ಕಳು ಮತ್ತು ದೊಡ್ಡ ಮಕ್ಕಳು ಅಂದರೆ ಇಡೀ ಮಾನವನನ್ನೇ ಇವತ್ತು ಈ ಡಿಜಿಟಲ್ಲು ವ್ಯಾಪಿಸ್ಕೊಂಡು ಬಿಟ್ಟಿದೆ. ಕೇವಲ ಮಕ್ಕಳಲ್ಲ, ಅಂದರೆ ದೊಡ್ಡ ಮಕ್ಕಳು, ಮೀಸೆ ಹೊತ್ತು ಮಕ್ಕಳು ಅಂತ ವಿವೇಕಾನಂದರ ಭಾಷೆಯಲ್ಲಿ ಹೇಳಬೇಕಂದ್ರೆ, ಅಂದರೆ ಅವರು ಕೂಡ ಮಕ್ಕಳೇ. ಯಾಕೆ ಈ ರೀತಿ ಆಗ್ತಾಯಿದೆ ಅಂತಂದರೆ, ನಾವೆಲ್ಲರೂ ಒಂದು ಏನಾದರೂ ಹೊಸ ಅನುಭವವನ್ನು ಹೊಂದಬೇಕು, ಹೊಸ ಕಲಿಕೆ ಆಗಬೇಕು, ಅಥವಾ ಏನಾದರೂ ನಮಗೆ ಆನಂದಕ್ಕಾಗಿ, ಸುಖಕ್ಕಾಗಿ, ನೆಮ್ಮದಿಗಾಗಿ ಅವುಗಳಲ್ಲಿ ಏನೋ ಸಿಗುತ್ತೆ ಅಂತಕ್ಕಂಥ ತಪ್ಪು ಕಲ್ಪನೆಯಿಂದ ಅವುಗಳ ಬೆನ್ನಂತಿದ್ದೇವೆ.
ಸೊ ಇದನ್ನು ಮಕ್ಕಳಿಗೆ ನಾವು ಎಜುಕೇಟ್ ಮಾಡಿದರೆ ಅಥವಾ ಪ್ರತಿಯೊಬ್ಬ ವ್ಯಕ್ತಿ ಎಜುಕೇಟ್ ಮಾಡಿದರೆ ಏನು, ನಿನ್ನ ಒಳಗಡೆ ಇರುವ ವೈಭವ, ನೀನಿದೆಯಲ್ಲ, ನಿನ್ನ ಒಳಗಡೆ ರತ್ನ ಇದೆ ಅಂತ ಉಪನಿಷತ್ತುಗಳು ಹೇಳ್ತವೆ. ನಿನ್ನಲ್ಲಿ ಒಂದು ಅದ್ಭುತವಾದ ರತ್ನ ಇದೆ, ಅದರ ಮಹತ್ವ ನಿನಗೆ ಗೊತ್ತಾದರೆ ಇನ್ನು ಮಿಕ್ಕಿದ ಯಾವುದ್ರ ಕಡೆನೂ ಆ ವ್ಯಕ್ತಿಯ ಗಮನ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅವನು ನಿರಾಕರಿಸ್ತಾನೆ. ಯಮನ ಉದಾಹರಣೆ ಬರುತ್ತೆ, ಯಮ ಮತ್ತು ನಚಿಕೇತನ ಒಂದು ಉದಾಹರಣೆ ಬರುತ್ತೆ. ನಚಿಕೇತನಿಗೆ ಯಮ ಹೇಳ್ತಾನೆ, ಇಡೀ ಭೂಮಂಡಲವನ್ನೇ ನೀನು ಕೊಡ್ತೀನಿ, ಭೂಮಂಡಲ ಸಂಪತ್ತವನ್ನೇ ನೀನು ಕೊಡ್ತೀನಿ, ನೀನು ಏನು ಕೇಳ್ತಿ ಎಲ್ಲವನ್ನು ಕೊಡ್ತೀನಿ ಅಂತಂದಾಗ ನಚಿಕೇತ ಹೇಳ್ತಾನೆ, ನನಗೆ ಅದು ಯಾವುದೂ ಬೇಡ, ಇದೆಲ್ಲ ಕೊಡ್ತೀನಿ ಅಂತಂದರೆ ಅವನು ಮೂಲ ಪ್ರಶ್ನೆ ಕೇಳ್ತಾನೆ, ಆತ್ಮದ ಬಗ್ಗೆ, ಅಂದರೆ ತನ್ನ ಒಳಗಡೆಯ ಅರಿವಿನ ಬಗ್ಗೆ ಕೇಳ್ತಾನೆ. ಸೊ ಹಾಗಾದ್ರೆ ಅದು ಪ್ರಶ್ನೆ ಭಾಳ ದೊಡ್ಡದಂತ ಅಂದ್ಕೊಂಡು ಯಾವುದನ್ನು ನಿರಾಕರಿಸ್ತಾನೆ, ಅವನು ಏನೋ ಮಹತ್ವವನ್ನು ಕೊಡ್ತಾನೆ. ಅಂದರೆ ನಾನು ಹೇಳುವ ಮಾತಿನ ತಾತ್ಪರ್ಯ ಇಷ್ಟೇ, ಒಬ್ಬ ವ್ಯಕ್ತಿ ಎದಕ್ಕಾಗಿ ಬದುಕ್ತಾ ಇದ್ದಾನೆ, ಒಂದು ಯಶಸ್ಸಿನಿಗಾಗಿ ಬದುಕ್ತಾ ಇದ್ದಾನೆ, ಒಂದು ಆಸ್ತಿಗಾಗಿ ಬದುಕ್ತಾನೆ, ಅಥವಾ ಒಂದು ಅಧಿಕಾರಕ್ಕೆ ಬದುಕ್ತಾ ಇದ್ದಾನೆ. ಅಂಥದ್ದು ಎಲ್ಲವೂ ಕೂಡ ಕೊಡ್ತಾ ಇದ್ರೂ ಕೂಡ ನಚಿಕೇತ ಬೇಡ ಅಂತಾನಂತಂದರೆ, ಅಂದರೆ ಮನುಷ್ಯನ ಒಂದು ನಿಜದ ಸ್ವರೂಪದ ವೈಭವ ಎಷ್ಟು ದೊಡ್ಡದಿದೆ ಅಂತ ನಾವು ಅದರಿಂದ ಕಲ್ಪನೆ ಮಾಡ್ಕೊಳ್ಬೇಕು. ಸೊ ಅದನ್ನು ನಾವು ನಮ್ಮ ಮಕ್ಕಳಿಗೆ, ನೋಡು ನಿನ್ನ ಒಳಗಡೆ ಒಂದು ಚಮತ್ಕಾರ ಇದೆ, ನಿನ್ನ ಒಳಗಡೆ ಒಂದು ಅದ್ಭುತ ಇದೆ, ಮತ್ತು ಇದೇ ಕೂಡ ಅದು. ಸೊ ಅದನ್ನು ನೀನು ಹೆಚ್ಚು ಅವಲಂಬಿತನಾಗೋ ಹೊರತು ವಸ್ತುಗಳ ಮೇಲೆ ಅವಲಂಬಿತ ಆಗ್ಲಿಕ್ಕೆ ಹೋಗಬೇಡ. ಯಾಕಂದರೆ ಯಾವುದೂ ಶಾಶ್ವತವಲ್ಲ. ಇವತ್ತು ಸುಖ ಕೊಟ್ಟರೆ ನಾಳೆ ದುಃಖ ಕೊಡ್ತವೆ ಅಂತಕ್ಕಂಥದ್ದನ್ನು ಬೇರೆ ಬೇರೆ ಆಯಾಮದಲ್ಲಿ, ವಿದ್ಯಾರ್ಥಿ ಮಟ್ಟದಲ್ಲಿ, ದೊಡ್ಡವರಿಗೆ ದೊಡ್ಡ ಮಟ್ಟದಲ್ಲಿ ಈ ರೀತಿ ನಾವು ಒಂದು ತಿಳುವಳಿಕೆ ಕೊಟ್ಟರೆ, ಸರಿಯಾದ ಜ್ಞಾನವನ್ನು ಕೊಟ್ಟರೆ, ಬಹುಶಃ ವ್ಯಕ್ತಿ ವಾಸ್ತವವಾಗಿ ಅವನು ತಿರಸ್ಕರಿಸ್ತಾನೆ. ಅವನಿಗೆ ನಿಜವಾಗ್ಲೂ ಗೊತ್ತಾಯಿತು ಅಂತಂದರೆ ಅವನು ತಿರಸ್ಕರಿಸ್ತಾನೆ. ಆ ತಿಳುವಳಿಕೆಯನ್ನು ಕೊಡುವುದು ನಾವು ಬಹಳ ಮುಖ್ಯ ಅದ. ಕೇವಲ ನಾವು ಇವತ್ತು ಏನು ಮಾಡಿದ್ರೆ ನಿಯಮಗಳನ್ನು ಹಾಕಿ ಅದನ್ನು ಮುಟ್ಟಬೇಡ, ಅದನ್ನು ಮಾಡಬೇಡ, ಅದನ್ನು ಹೇಳಬೇಡ, ಅದನ್ನು ಕೇಳಬೇಡ, ಯಾಕೆ ಅನ್ನೋದಕ್ಕೆ ನೀವು ಸರಿಯಾದ ಉತ್ತರ ಕೊಡಲಿಲ್ಲ ಅಂದರೆ ಅವ್ರು ಯಾರೂ ಅದನ್ನು ಬಿಡಲ್ಲ. ಮತ್ತು ಮೇಲಾಗಿ ನಾವು ಬಿಡದೆ ಅವ್ರು ಬಿಡಲ್ಲ. ನಮಗೆ ಗೊತ್ತಿದೆ, ಯಾರು ಹೇಳ್ದಂಗೆ ಮಾಡಲ್ಲ, ಮಾಡ್ದಂಗೆ ಮಾಡ್ತಾರೆ ಅನ್ನೋದು ನಮ್ಗೆ ಗೊತ್ತಿದೆ. ಹಾಗಾಗಿ ಇವು ಎರಡೂ ಪ್ರಕ್ರಿಯೆಗಳಾಗಬೇಕಾಗಿದೆ. ಏನು, ನಾವು ಮಾಡೋದು, ಅವರಿಗೆ ಹೇಳುವುದು. ಆವಾಗ ಆದಾಗ ಮಾತ್ರ ಬಹುಶಃ ಅವರಲ್ಲಿ ಬದಲಾವಣೆ ಆಗುತ್ತೆ ಅನಿಸುತ್ತೆ. ಹಾಗಾಗಿನೇ ಗುರುಕುಲದ ಪದ್ಧತಿ ಅಂದರೆ ಆದರ್ಶ ಗುರು ಅಂದರೆ ಏನು, ಅವನೇ ಒಂದು ಕನ್ನಡಿ ಇದ್ದ ಹಾಗೆ. ಆ ಕನ್ನಡಿಯನ್ನು ನೋಡಿಕೊಂಡು ಹೇಗೆ ನಾವು ಸರಿ ಮಾಡ್ಕೊಳ್ತೇವೋ, ಆ ಗುರುವಿನ ಆಚಾರ ವಿಚಾರಗಳನ್ನು, ಅದು ಗುರು ಅಂದರೆ ಮಾರ್ಗದರ್ಶಕ, ಅವನ ಮನೆಯಲ್ಲಿ ತಂದೆ ತಾಯಿಗಳಾಗಿರ್ಬೋದು, ಶಾಲೆಯಲ್ಲಿ ಶಿಕ್ಷಕರಾಗಿರ್ಬೋದು, ಮಠದಲ್ಲಿ ಸ್ವಾಮೀಜಿಗಳಾಗಿರ್ಬೋದು, ಒಟ್ಟಿನಲ್ಲಿ ಅವರು ಸಮಾಜದ ಒಂದು ಮಿರರ್ ಇದ್ದ ಹಾಗೆ. ಅವ್ರು ನೋಡಿಕೊಂಡು ವಿದ್ಯಾರ್ಥಿಗಳೆಲ್ಲರೂ ಸರಿಯಾಗೋದು ಪದ್ಧತಿ ಇತ್ತು. ಬಹುಶಃ ಅವರಲ್ಲಿ ಬದಲಾವಣೆ ಆಗಬೇಕಂದ್ರೆ ಮೊದಲು ನಮ್ಮಲ್ಲಿ ನಾವು ಬದಲಾವಣೆಗಳನ್ನು ಅರ್ಥಪೂರ್ಣವಾಗಿ ಸಹಜವಾಗಿ ನಾವು ತೋರಿಸ್ಬೇಕಾಗತ್ತೆ. ಹಾಗಾದಾಗ ಖಂಡಿತ ಒಬ್ಬ ವ್ಯಕ್ತಿ ಬದಲಾವಣೆ ಆಗ್ತಾನೆ. ಆ ದಿಶೆಯಲ್ಲಿ ನಾವು ಅವ್ರಿಗೆ ಎಜುಕೇಟ್ ಮಾಡಿದರೆ ಮಾತ್ರ ಈ ಸಾಮಾಜಿಕ ಏನು ಗೀಳುಗಳಿದ್ದಾವಲ್ಲ, ಅದು ಮೊಬೈಲ್ ಇರ್ಬೋದು, ಅದು ಇನ್ಯಾವುದೋ ಇರ್ಬೋದು, ಇವತ್ತೆಲ್ಲ ವಿದ್ಯಾರ್ಥಿಗಳು ನೋಡ್ತಾ ಇದ್ದೇವೆ ನಾವು. ಕ್ಲಬ್ ಎಲ್ಲಿದೆ ಅಂದರೆ ಜೇಬಲ್ಲೇ ಕ್ಲಬ್ ಇದೆ ಅಂತ ಕರಿಬೋದು. ಅಷ್ಟರ ಮಟ್ಟಿಗೆ ಅದನ್ನು ಬಳಕೆ ಆಗ್ತಾ ಇದೆಯಲ್ಲ, ಅದರ ಪ್ರಯೋಜನಗಳು ಇದ್ದಾವೆ. ಆದರೆ 1% ಪ್ರಯೋಜನ ಪಡಿತಾ ಇದ್ದೇವೆ, 99% ಅದು ನಮ್ಮ ಯುವ ಮನಸ್ಸುಗಳಿಗೂ ಮತ್ತು ವಿದ್ಯಾರ್ಥಿಗಳಿಗೆ ಹಾಳು ಮಾಡ್ತಾ ಇದೆ. ಅದನ್ನು ಅವ್ರಿಗೆ ಎಜುಕೇಟ್ ಮಾಡೋದ್ರಿಂದ ಅದನ್ನು ಆತ್ಮೀಯ ಬಂಧುಗಳೇ ಹಾಗೂ ವಿದ್ಯಾರ್ಥಿಗಳೇ, ಬಹುಶಃ ಈ 2026ರಲ್ಲಿ ವಸಂತಿ ವಿಹಾರವನ್ನು 2 ಬ್ಯಾಚ್ಗಳಲ್ಲಿ ಮಾಡ್ತಾ ಇದ್ದೀವಿ. ಏಪ್ರಿಲ್ 5ರಿಂದ ಏಪ್ರಿಲ್ 12 ಮೊದಲನೇ ಬ್ಯಾಚು, ಮತ್ತು ಮೇ 3ರಿಂದ ಮೇ 10ರವರೆಗೂ 2ನೇ ಬ್ಯಾಚು. ಅಂದರೆ ಒಂದು ವಾರ, ಸಂಡೇ ಟು ಸಂಡೇ, ಕೇವಲ ಒಂದು ವಾರ ಮಾತ್ರ ಇರುತ್ತೆ. ಭಾಳ ವಿಶಿಷ್ಟವಾಗಿರುತ್ತೆ ಮತ್ತು ಭಾಳ ಆನಂದದಾಯಕವಾಗಿರುತ್ತೆ. ಇದರಲ್ಲಿ ಆಟ ಪಾಠ ಮತ್ತು ಆಯುರ್ವೇದಿಕ್ ಒಂದು ನ್ಯಾಚುರೋಪತಿ ರೀತಿಯಲ್ಲಿ ಮಡ್ಬಾತು ಎಲ್ಲವೂ ಸಮಗ್ರವಾಗಿರುತ್ತೆ. ಇದೊಂದು ಆಹ್ಲಾದಕರವಾದಂಥ ಅನುಭವ, ವಿನೂತನವಾದಂಥ ಅನುಭವ, ಸರಳವಾಗಿ ಸಹಜವಾಗಿ ಪ್ರಕೃತಿಯ ಮಡಿಲಲ್ಲಿ ಆನಂದ ಪಡ್ತಕ್ಕಂಥ ಈ ಒಂದು ಅವಕಾಶವನ್ನು ಕಳ್ಕೊಳ್ಳಿಕ್ಕೆ ಹೋಗಬೇಡಿ. ನಿಜವಾಗ್ಲೂ ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ದೊಡ್ಡ ಪರಿಣಾಮ ಬರುತ್ತೆ. 10 ಪಾಲಕರನ್ನು ನಾನು ನೋಡ್ತಾ ಇದ್ದೀನಿ. ಅವರು ಶಾಲೆಗಳಿದ್ದರೂ ಕೂಡ ಶಾಲೆ ಬಿಡಿಸಿ ಏನೂ ತೊಂದರೆ ಇಲ್ಲ, ಒಂದು ವಾರ ನಮ್ಮ ಮಕ್ಕಳು ಈ ಶಿಬಿರಕ್ಕೆ ಹೋಗಲಿ ಅನ್ನೋ ಒಂದು ಉತ್ಸಾಹನ ತೋರಿಸೋದು ನೋಡಿದರೆ ನನಗೆ ಭಾಳ ಅವರ ಬಗ್ಗೆ ಹೆಮ್ಮೆ ಅನಿಸುತ್ತೆ. ನಿಜವಾಗ್ಲೂ ಇದೊಂದು ಹೊಸ ಅನುಭವವನ್ನು ಕೊಡುತ್ತೆ ಇದು. ಯಾಕೆ ಅಂದರೆ ಈ ಶಿಬಿರಕ್ಕೆ ಹೈದರಾಬಾದ್ನಿಂದ, ಪುಣೆಯಿಂದ, ಬೆಂಗಳೂರಿಂದ, ಇವನ್ ಲಾಸ್ಟ್ ಇಯರ್ ಚೆನ್ನೈದಿಂದ ಕೂಡ ಬಂದಂಥದ್ದು ನಾನು ನೋಡಿದ್ದೇನೆ. ಅಂದರೆ ಬೇರೆ ಬೇರೆ ರಾಜ್ಯದಿಂದಲೂ ಬರ್ತಾ ಇದ್ದಾರೆ, ನಮ್ಮ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಯಿಂದಲೂ ಬರ್ತಾ ಇದ್ದಾರೆ.
ಒಟ್ಟು ಏನಂತಂದರೆ ಒಂದು ವಾರಗಳ ಕಾಲ ಸುಮಾರು ಒಂದು 60-70 ಮಕ್ಕಳು, ಅದು ಈ ವರ್ಷ 100ಕ್ಕೆ ಹೋಗ್ಬೋದು, ಅಷ್ಟು ವಿದ್ಯಾರ್ಥಿಗಳು ಇಲ್ಲಿ ಬ್ರಹ್ಮಾನಂದ ಭವನ ಇದೆ, ಗೋಶಾಲೆ ಇದೆ, ಪ್ರಕೃತಿಯ ಮಡಿಲಿದೆ, ಪಕ್ಕದಲ್ಲಿ ಪಾಪನಾಶ ಕೆರೆ ಇದೆ, ಕಾಡಿದೆ ಮತ್ತು ಒಂದು ರೀತಿ ಪ್ರಕೃತಿಯ ಸಹಜವಾದಂಥ ಅದ್ಭುತವಾದ ವಾತಾವರಣ ಇದೆ. ಹಾಗಾಗಿ ಇದರ ಸದುಪಯೋಗಪಡಿಸ್ಕೊಳ್ಳಿ, ನೀವೆಲ್ಲರೂ ಬನ್ನಿ ಅಂತ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಾನು ಆತ್ಮೀಯವಾದ ಕರೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ.